ಸಾಕಷ್ಟು ಪ್ರತಿಫಲ ಪಡೆದಿದ್ದಾರೆ. ಈಗ ಕಾಂಗ್ರೆಸ್ ನಾಶಕ್ಕೆ ಇಬ್ಬರು ಕೊಡ್ಲಿ ಹಿಡ್ಕೊಂಡು ಬಿಟ್ಟಿದ್ದಾರೆ. ಇವತ್ತು ಇಬ್ಬರು ಹೊಂದಾಣಿಕೊಂಡು ಹೋದ್ರೆ ಮುಗಿದು ಬಿಟ್ಟಿದ್ರು, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ 2028ಕ್ಕೆ ನಿಶ್ಚಿತವಾಗಿಯೂ ರಾಹುಲ್ ಗಾಂಧಿಯವರು ಡಿ ಕೆ ಶಿವರಿಗೆ ಕೊಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಸಿದ್ದರಾಮಯ್ಯ ನಂತರ ಅವರೂ ಇದ್ದಾರೆ. ಅದೇ ಕಾಲ ಸಿದ್ದರಾಮಯ್ಯವರು ಸಾಕಷ್ಟು ಅನುಭವಿಸಿದ್ದಾರೆ ಅಧಿಕಾರವನ್ನು. ಅವರಾದರೂ ಬಿಟ್ಟು ಕೊಡಬೇಕು ಅದನ್ನು. ಇವತ್ತು ಜನನವರು ಚೀತು ಅನ್ನುವಂಥ ಮಟ್ಟಕ್ಕೆ ಬಂದಿದ್ದಾರೆ. ಏನಪ್ಪ ಇವರು ಜನನಾಯಕರಾಯ ಇವರು ಅಂತಾರೆ. ಕುರ್ಚಿಗೆ ಇಷ್ಟೊಂದು ಅಂಟುಕೊಳ್ಳೋದು ಇಬ್ಬರೂ ಮಾಡುತ್ತಿರುವುದು ಇಬ್ಬರು ಮಹಾಪರಾಧ ಕಾಂಗ್ರೆಸ್ಸಿನ ದೃಷ್ಟಿಯಿಂದ. ಯಾಕೆಂದರೆ ಕಾಂಗ್ರೆಸ್ ಇವತ್ತು ಏನಪ್ಪ ಅಂತಂದ್ರೆ ಗೆಲ್ಲಲೇಬೇಕಂತ ಅನಿವಾರ್ಯತೆ ಇವತ್ತದ. ಆದರೆ ಎದುರಾಳಿ ಸಾಮಾನ್ಯ ಇಲ್ಲ, ಸಾಮಾನ್ಯ ಇಲ್ಲವೇ ಇಲ್ಲ. ಯಾಕೆಂತಂದ್ರೆ ಅವರ ಸಂಘಟನೆ ದೊಡ್ಡದಿದೆ. ಅದರಲ್ಲೂ ಆರ್ ಎಸ್ ಎಸ್ ಸಂಘಟನೆ ಅಂತೂ ಅದು ಹೇಳೋ ಹಾಗಿಲ್ಲ. ಬೇರೆ ಮಟ್ಟದ ಜಗತ್ತಿನಲ್ಲಿ ದೊಡ್ಡ ಸಂಘಟನೆ ಆಗ್ಯದ. ಅದನ್ನು ಕಿತ್ತಾಗಿ ಅದ್ರ ಯುದ್ಧ ಮಾಡೋಕ್ಕಿಂತಲೂ ತನ್ನ ಕಾಂಗ್ರೆಸ್ನ ಉಳಿಸ್ಕೊಳ್ಳೋದು ಕಷ್ಟ ಆಗಿದೆ ಇವತ್ತು. ಕೆಲವು ದೂರದ ಮಾತು. ಇಂಥ ಪ್ರಸಂಗದಲ್ಲೇ ಸಿದ್ದರಾಮಯ್ಯನವರು ತ್ಯಾಗ ಮಾಡಬೇಕಾಯ್ತು, ಏನು ದೊಡ್ಡ ವಿಷಯ. ಡಿ ಕೆ ಶಿವರು ಬಿಟ್ಟರೆ ಆಶೆ ಇದ್ದಂತಿಟ್ಟುಗಳು ಮೂಲತಃ ಇಬ್ಬರು ಹೋರಾಟಗಾರರು ತನ್ನಗಿದ್ರು. ಡಿ ಕೆ ಶಿ ಅವರು ಒಂದು ನೆಲೆಯಲ್ಲಿ ಬಂದಂಥವರು. ಹೌದು, ಪಾರ್ಟಿಗೆ ತೊಂದರೆ ಇದ್ದಾಗ ಪಾರ್ಟಿಗೆ ಹೆಲ್ಪ್ ಮಾಡಿದ್ದಾರೆ, ಇಲ್ಲಂತಲ್ಲ, ದುಡ್ಡಿನ ಸಹಾಯ ಮಾಡಿದ್ದಾರೆ. ಆದರೆ ಜನರಿಂದ ಮೇಲೆ ಬಂದಂಥವ್ರಲ್ಲ, ಅಲ್ಲಿ ಕೆಲವೊಂದು ಏರಿಯಾದಲ್ಲಿ ಬಂದಿದ್ದಾರೆ. ಈವನ್ ಒಕ್ಕಲಿಗರಲ್ಲಿ ಸಹಿತ ಇವರು ಪೂರ್ಣ ಪ್ರಮಾಣ ಡಾಮಿನೆನ್ಸ್ ಇಲ್ಲ ಅವ್ರದ್ದು. ಇವತ್ತಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೆಲವೊಂದಿಷ್ಟು ಮಠಾಧೀಶರು ಅವರು ಇವರು ಬೆಂಬಲ ಸೂಚಿಸ್ತಾ ಇದ್ದಾರೆ. ಅಲ್ಲಿ ಎಚ್ ಡಿ ಕುಮಾರಸ್ವಾಮಿಗಳು, ದೇವೇಗೌಡರು ಒಕ್ಕಲಿಗರು ಲೀಡರ್ ಇದ್ದಾರೆ. ಪೂರ್ಣ ಬೆಂಬಲ ಇವರಿಗಿಲ್ಲ. ಅವರು ತಮ್ಮ ಲಿಮಿಟೇಷನ್ಸ್ ಅಂತ ತಿಳ್ಕೊಬೇಕಾಗಿದೆ. ಇವತ್ತು ಸಿದ್ದರಾಮಯ್ಯನವರು ದೊಡ್ಡ ಬೆಂಬಲ ಅದ, ಇಲ್ಲಂತಲ್ಲ. OBC ಜೊತೆಗೆ SC ST ಜೊತೆಗೆ ST ನಮ್ಮ ಇವರು ಸತೀಶ್ ಅವರು, ಪರಮೇಶ್ವರ್ ಅವರು ಎಲ್ಲರೂ ಇವರಿಂದ